ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ಲಾಸಿಕ್ ಸಂಸ್ಥೆಯವರು ನಡೆಸಿರುವಂತಹ VA ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಲಾಸ್ಟ್ ವಾರ ತಾನೇ ಕಳೆದ ವಾರದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ರು. ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಕನ್ನಡ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋಣ ಇವಾಗ. ವೀರನೊಬ್ಬನು ಯುದ್ಧದಲ್ಲಿ ಹೋರಾಡಿ ಜಯಶಾಲಿಯಾಗಿ ಬಂದಾಗ ರಾಜನೇ ಅವನ ರಕ್ತಸಿಕ್ತ ಖಡ್ಗವನ್ನು ಎಲ್ಲೆದರಿಗೆ ತೊಳೆದು ಸನ್ಯಾಸಿ ನೀಡುವ ದಾನ ಯಾವುದು? ಆಯ್ಕೆಗಳಿವೆ 4. ಆಯ್ಕೆ 1 ಕಾಲ್ಗಚ್ಚು, ಆಯ್ಕೆ 2 ಕಾಲ್ಗಿಚ್ಚು, ಆಯ್ಕೆ 3 ಬಾಲ್ಗಚ್ಚು, ಆಯ್ಕೆ 4 ಬೆಲ್ದಚ್ಚು. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಬಾಲ್ಗಚ್ಚು ಎನ್ನುವ ಒಂದು ನೀಡುವ ದಾನ ಆಗಿರ್ತದೆ. ಮುಂದಿನ ಪ್ರಶ್ನೆ. ಕೋನಾರ್ಕ್ನಲ್ಲಿ ಸೂರ್ಯ ದೇವಾಲಯವನ್ನು ಕಟ್ಟಿಸಿದಂತಹ ದೊರೆ ಯಾರು? ಗಂಗವಂಶದ ನರಸಿಂಹದೇವ, ಕದಂಬ ವಂಶದ ನರಸಿಂಹದೇವ, ಚಂದ್ರವಂಶದ ನರಸಿಂಹದೇವ, ಸೂರ್ಯವಂಶದ ನರಸಿಂಹದೇವ. ಈ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದರೆ ಆಯ್ಕೆ 1 ಗಂಗವಂಶದ ನರಸಿಂಹದೇವ. ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡೋಣ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಯಾವ ತಾಲೂಕಿನಲ್ಲಿದೆ? ಇದರ ಸ್ಥಾಪಕ ಕುಲಪತಿ ಯಾರಾಗಿರ್ತಾರೆ? 4 ಆಯ್ಕೆಗಳಿವೆ. ಹರಪನಹಳ್ಳಿ ತಾಲೂಕಿನ ಡಾಕ್ಟರ್ MS ಕಲಬುರ್ಗಿ ಅವರು. ನೆಕ್ಸ್ಟ್ ಸೆಕೆಂಡ್ ಒನ್ ಕೊಪ್ಪಳ ತಾಲೂಕಿನ ಡಾಕ್ಟರ್ BM ವಿವೇಕರಾಯ ಅವರು. ಮೂರನೇದು ಬಂದ್ಬಿಟ್ಟು ಹೊಸಪೇಟೆ ತಾಲೂಕಿನ ಚಂದ್ರಶೇಖರ್ ಕಂಬಾರ್ರವರು. 4ನೇದು ಬಂದ್ಬಿಟ್ಟು ಹೂವಿನಹಡಗಲಿ ತಾಲೂಕಿನ ಮುರಿಗೆಪ್ಪ ಎನ್ನುವವರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಹೊಸಪೇಟೆ ತಾಲೂಕಿನ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ರವರು ಈ ಒಂದು ಸ್ಥಾಪಕ ಹಾಗೂ ಕುಲಪತಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ನಿರ್ಮಿಸಿದ ಮೈಸೂರಿನ ಒಡೆಯರು ಯಾರು? 4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ದೇವರಾಜ ಒಡೆಯರು. ದೇವರಾಜ ಒಡೆಯರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ. ಮುಂದಿನ ಪ್ರಶ್ನೆ. ಬೇಬಿ ಸ್ಕೂಲ್ಗೆ ಲೇಟ್ ಆಯಿತು, ಈಗ ರೆಡಿಯಾಗು. ಬ್ಯಾಗ್ ಎಲ್ಲಿ? ಹೋಮ್ವರ್ಕ್ ಆಗಿದೆಯಾ? ಬ್ಯಾಸ್ಕೆಟ್ನಲ್ಲಿ ಟನ್ ಬಾಕ್ಸ್ ವಾಟರ್ ಬಾಟಲ್ ಇಟ್ಟಿದ್ದೀನಿ. ಚೇನ್ ತಗೋ, ಶೂ ಲೇಸ್ ಸರಿಯಾಗಿ ಕಟ್ಕೋ, ಟೈಮ್ ಆಯಿತು, ಆಟೋ ಅಂಕಲ್ ವೇಸ್ಟ್ ಮಾಡಿದ್ದಾರೆ. ಈ ಮಾತುಗಳಲ್ಲಿ ವ್ಯಕ್ತವಾಗುವ ಕನ್ನಡದ ಬಳಕೆಯ ಹಿಂದಿನ ಸ್ವರೂಪ ಯಾವುದಾಗಿರ್ತದೆ? ನೋಡೋಣ. 4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಆಡು ಭಾಷೆಯಲ್ಲಿ ಅಪಾರವಾದ ಪ್ರಮಾಣದಲ್ಲಿ ಇಂಗ್ಲಿಷ್ ಸೇರಿದೆ, ಅದು ತಪ್ಪೆಂದು ಪರಿಗಣಿಸಲಾಗುವುದಿಲ್ಲ. ಸೊ 5ನೇ ಪ್ರಶ್ನೆಗೆ ಈ ಒಂದು 4ನೆಯ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಕನ್ನಡದ ದಿಗ್ವಾಚಿ ಯಾವುದು? ಆಯ್ಕೆಗಳು ಯಾಗಣ, ಮೂಡಣ, ಗಾಗಡನ, ನಾಗಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಮೂಡಣ. ದಿಗ್ವಾಚಿ ಎನ್ನುವುದು ಮೂಡಣ ಎಂಬುವ ಅರ್ಥವನ್ನು ತಿಳಿಸ್ತದೆ. ದಿಕ್ತಟ ಎಂಬ ಸಂಸ್ಕೃತ ಶಬ್ದದ ಕನ್ನಡ ರೂಪ ಯಾವುದು? ದಿಕ್ತಟ ಅಂತಂದರೆ ಕನ್ನಡ ಭಾಷೆಯಲ್ಲಿ 3ನೇದು ಅಂದರೆ ದಿಗುತಟ ಎನ್ನುವ ಅರ್ಥವನ್ನು ನೀಡ್ತದೆ. ನೇಪಥ್ಯ ಅಂದರೆ ಏನು? ನೇಪಥ್ಯ ಎಂಬುವ ಅರ್ಥವನ್ನು ನಾವು ನೋಡೋದಾದರೆ ನೇಪಥ್ಯ ಅಂತಂದರೆ ತೆರೆಯ ಹಿಂಭಾಗ ಎಂಬ ಅರ್ಥವನ್ನು ತಿಳಿಸ್ಕೊಡ್ತದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ತೆರೆಯ ಹಿಂಭಾಗ. ಮುಂದಿನ ಪ್ರಶ್ನೆ. ಸ್ವರಗಳ ಮುಂದೆ ಸ್ವರ ಬಂದು ಸಂಧಿಯಾಗುವುದಕ್ಕೆ ಏನಂತ ಹೇಳ್ತಾರೆ? ಪ್ರಕೃತಿ ಭಾವ, ಸಾರಾಂಶ ಭಾವ, ಲೋಪಭಾವ, ಸ್ವರ ಭಾವ. 4 ಆಯ್ಕೆಗಳಿವೆ. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವರಗಳ ಮುಂದೆ ಸ್ವರ ಬಂದು ಸಂಧಿಯಾಗದಿರುವುದಕ್ಕೆ ನಾವು ಪ್ರಕೃತಿ ಭಾವ ಅಂತ ಕರಿತೀವಿ. ಮುಂದಿನ 10ನೇ ಪ್ರಶ್ನೆ ನೋಡೋಣ ನಾವು. ಚರಕ ಎಂಬ ಪದ ಚರಕವಾಗಿ ಪರಿವರ್ತನೆಗೊಂಡಿರುವುದು ಯಾವುದರಿಂದ ಅಂತ? ಬೆಂಗಾಳಿಯಿಂದ, ಹಿಂದಿಯಿಂದ, ಉರ್ದುವಿನಿಂದ, ಮರಾಠಿ
ಯಾವ ಭಾಷೆಯಿಂದ ಈ ಚರಕವಾಗಿ ಪರಿವರ್ತನೆಗೊಂಡಿದೆ ಎಂಬುದನ್ನು ನಾವು ನೋಡೋದಾದರೆ ಆಯ್ಕೆ 4. ಈ ಒಂದು ಪದವು ಮರಾಠಿ ಭಾಷೆಯಿಂದ ಪರಿವರ್ತನೆಗೊಂಡಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ನಾವು. ಹಬ್ಬಿಯನ್ನು ಬಿಡಿಸಿ ಬರೆದಾಗ ಯಾವ ಒಂದು ರೂಪವನ್ನು ತಾಳ್ತದೆ ಅಂತಂದರೆ 4 ಆಯ್ಕೆಗಳಿವೆ. 4 ಆಯ್ಕೆಗಳಿಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2. ಅಂದರೆ ಹಬ್ ಪ್ಲಸ್ ದಿ ಅಂತ ಬರೆದ್ರೆ ಅದನ್ನು ಅಬ್ದಿ ಅಂತ ನಾವು ಕರಿತೀವಿ. ಸೊ ಅಬ್ದಿ ಪದವನ್ನು ಬಿಡಿಸಿ ಬರೆದಾಗ ಹಬ್ ಪ್ಲಸ್ ದಿ ಆಗಿರ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2. ಮುಂದಿನ ಪ್ರಶ್ನೆ ನೋಡೋಣ ನಾವು. ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು. ಈ ಕೆಳಗಿನ ವಾಕ್ಯಗಳಲ್ಲಿ ಕಾಗುಣಿತದ ತಪ್ಪುಗಳಿಲ್ಲದ ವಾಕ್ಯ ಯಾವುದು? 4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ತಪ್ಪಿಲ್ಲದೆ ಇರೋ ಆಯ್ಕೆ ಯಾವುದು ಎನ್ನುವುದನ್ನು ನಾವು ಗುರುತಿಸಬೇಕಾಗಿದೆ. ನೋಡೋಣ. ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸ್ತಾ ಇದ್ದನು. ಓಕೆ, 2ನೇ ಆಯ್ಕೆ. ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು. ಸೇಮ್ ಇದೆ, ಬಟ್ ಯಾವ ಒಂದು ಕಾಗುಣಿತ ಅಕ್ಷರ ಸರಿ ಇದೆ ಎಂಬುದನ್ನು ನಾವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದೆ. ಯಾವ ಆಯ್ಕೆ ಸರಿ ಇದೆ ಅಂತಂದರೆ ಆಯ್ಕೆ 2. ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸ್ತಾ ಇದ್ದನು. ಈ ಒಂದು ಪದವು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಇರುವಂತಹ 3 ಆಯ್ಕೆಗಳು ನೋಡಿ, ಇಲ್ಲಿ ಮೊದಲನೇ ಆಯ್ಕೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಒತ್ತಕ್ಷರ ತಪ್ಪಿದೆ. ಮುಂದಿನ 3ನೇ ಆಪ್ಷನಲ್ಲಿ ಹರಿಶ್ಚಂದ್ರ ಅಂತ ಇದೆಯಲ್ಲ, ಅಲ್ಲಿ ತಪ್ಪು ಬಂದಿದೆ. 4ನೇದರಲ್ಲಿ ಅಲ್ಲೂ ಸಹ ಅಷ್ಟೇ ಹೆಜ್ಜೆ ಹೆಜ್ಜೆಗೂ ಎನ್ನುವುದರಲ್ಲಿ ಒತ್ತಾಕ್ಷರ ಕಂಡು ಬಂದಿಲ್ಲ. ಹಾಗಾಗಿ ಸರಿಯಾದ ರೂಪ ಯಾವುದಪ್ಪ ಅಂತಂದರೆ ಆಯ್ಕೆ 2 ಆಗಿದೆ. ಮುಂದಿನ ಪ್ರಶ್ನೆ. ಕೃಷಿ ಪದದ ಸಮಾನಾರ್ಥಕ ಪದ ಯಾವುದು? ಚತಿಪಯ, ಮತಿಪಯ, ದತಿಪಯ, ಕತಿಪಯ. ಯಾವ ಒಂದು ಪದ ಈ ಒಂದು ಪದಕ್ಕೆ ಸಮಾನಾರ್ಥಕ ರೂಪವನ್ನು ತಿಳಿಸ್ತದೆ ಅಂತಂದರೆ ಆಯ್ಕೆ 4 ಕತಿಪಯ. ಇದು ಕೃಷಿ ಪದದ ಸಮಾನಾರ್ಥಕ ಪದವಾಗಿದೆ. ಮುಂದಿನ ಪ್ರಶ್ನೆ. ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದಂತಹ ಕೃತಿ ಯಾವುದು? ಯಾವುದಪ್ಪ ಅಂತಂದರೆ 4 ಆಯ್ಕೆಗಳಿವೆ. ಗೋವಿಂದ ಪೈಗಳ ಗಿಳಿವಿಂಡು, BM ಶ್ರೀಯವರ ಇಂಗ್ಲಿಷ್ ಗೀತೆಗಳು, ಗೋಪಾಲಕೃಷ್ಣ ಅಡಿಗರವರ ಚೆಂಡೆಮದ್ದಳೆ, 4ನೇದು ಬಂದ್ಬಿಟ್ಟು ಕುವೆಂಪುರವರ ಪಕ್ಷಿಕಾಸಿ. ಈ ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದಂತಹ ಕೃತಿ ಯಾವುದಪ್ಪ ಅಂತಂದರೆ ಆಯ್ಕೆ 2 BM ಶ್ರೀಯವರ ಇಂಗ್ಲಿಷ್ ಗೀತೆಗಳು. ಓಕೆ, ಮುಂದಿನ ಪ್ರಶ್ನೆ. ಉಭಯ ಪದಗಳ ಅಥವಾ ಸರ್ವ ಪದಗಳ ಅರ್ಥ ಪ್ರಧಾನವಾದ ಸಮಾಸ ಯಾವುದು? ದ್ವಂದ್ವ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ತತ್ಪುರುಷ ಸಮಾಸ. ಈ ಸರ್ವ ಪದಗಳ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಯಾವುದಪ್ಪ ಅಂತಂದರೆ 1ನೇದು ದ್ವಂದ್ವ ಸಮಾಸ. ಉದಾಹರಣೆ ನಾವು ನೋಡೋದಾದರೆ ಗಿಡ ಮರಗಳು ನೋಡಿ, ಗಿಡ ಮರಗಳನ್ನ ನಾವು ಬಿಡಿಸ್ಬರ್ದಾಗ ಗಿಡ ಮರ ಅಂತ ಬಿಡಿಸಿ ಹೇಳ್ತೀವಿ ನಾವು, ಗಿಡಗಳು ಮರಗಳು ಅಂತ. ಸೊ ಅಲ್ಲಿ ಎಲ್ಲ ಪದಗಳು ಅರ್ಥ ಪ್ರಧಾನವಾಗಿದೆಯಲ್ಲ, ಹಾಗಾಗಿ ಸಮಾನಾರ್ಥ ಪದಗಳು ಪ್ರಧಾನವಾಗಿದ್ದರೆ ಅದಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಅದಕ್ಕೆ ನಿಮಗೆ ಉದಾಹರಣೆಯನ್ನು ಕೊಟ್ಟೆ, ಗಿಡ ಮರಗಳು, ರಾಮ ಲಕ್ಷ್ಮಣರು, ಇಂತಹ ಉದಾಹರಣೆಗಳು ದ್ವಂದ್ವ ಸಮಾಸಕ್ಕೆ ಉತ್ತಮವಾದ ಉದಾಹರಣೆ ಆಗಿರ್ತವೆ. ಮುಂದಿನ ಪ್ರಶ್ನೆ. ನಾನು ಪೊರಕೆಯಿಂದ ಗುಡಿಸುತ್ತೇನೆ. ಈ ವಾಕ್ಯವನ್ನು ನಾನು ಪೊರಕೆಯಲ್ಲಿ ಗುಡಿಸುತ್ತೇನೆ ಎಂದು ಬದಲಿಸಿದರೆ ಆಗ ನಡೆಯುವ ವಿಭಕ್ತಿ ಪಲ್ಲಟ ಯಾವುದಾಗಿರ್ತದೆ? ಚತುರ್ಥಿ ವಿಭಕ್ತಿ, ಷಷ್ಠಿ ವಿಭಕ್ತಿಯಾಗಿದೆ. ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿಯಾಗಿದೆ. ದ್ವಿತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿಯಾಗಿದೆ. ತೃತೀಯ ವಿಭಕ್ತಿ ಸಪ್ತಮಿ ವಿಭಕ್ತಿಯಾಗಿದೆ. ಇಲ್ಲಿ ಪೂರೈಕೆಯಿಂದ, ಪೂರೈಕೆಯಲ್ಲಿ ಇಲ್ಲಿದೆಯಲ್ಲಪ್ಪ ಪೂರೈಕೆಯಿಂದ ಅಂತ, ಇದು ಮುಂದಿನ ರೂಪದಲ್ಲಿ ಬರೆದಾಗ ಪೂರೈಕೆಯಲ್ಲಿ ಅಂತ ಇದೆ. ಸೊ ಹಾಗಾಗಿ ಹಿಂದ ಎನ್ನುವುದು ಯಾವ ಒಂದು ಪದ? ತೃತೀಯ ಪದ. ಪೂರೈಕೆ ಅಲ್ಲಿ ಎನ್ನುವುದು ಸಪ್ತಮಿ ಪದ ಅಲ್ವಾ? ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ನೋಡಿ, ಇಲ್ಲಿ ಹಿಂದ ಎನ್ನುವ ಪದ ಬಂದಿದೆ, ಇಲ್ಲಿ ಅಲ್ಲಿ ಎನ್ನುವ ಪದ ಬಂದಿದೆ. ಸೊ ಹಿಂದ ಎನ್ನುವುದು ತೃತೀಯ ಪದ, ಅಲ್ಲಿ ಎನ್ನುವುದು ಸಪ್ತಮಿ ಪದ. ಹಾಗಾಗಿ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯಾಗಿ ಕಂಡು ಬಂದಿದೆ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಗುಂಪಿನ ಪದಗಳು ಸಂಯುಕ್ತ ಮೂಲದಿಂದ ಬಂದಂತಾಗಿದೆ ಸಂಪೂರ್ಣ ಕನ್ನಡ ಪದಗಳಾಗಿವೆ?
4 ಆಯ್ಕೆಗಳಿವೆ. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಎಲೆ, ಹೋಲಗ, ಕತ್ತೆ, ಬದುಕು. ಇದು ಸಂಸ್ಕೃತ ಪದದಿಂದ ಬಂದಿದ್ದು. ಇದು ಸಂಪೂರ್ಣ ಕನ್ನಡ ಪದಗಳಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ. ಆ ಕೀರ್ತಿ ಕಾಮಿನಿ ಕುಣಿವಲೈ ತ್ರೈಜಗದ ಜಿವ್ಹಾರಂಗ ಮಧ್ಯದಲ್ಲಿ ಇಲ್ಲಿ ಬಳಕೆಯಾಗಿರುವ ಅಲಂಕಾರ ಯಾವುದು? ಉಪಮಾಲಂಕರಣ, ರೂಪಕಾಲಂಕರಣ, ದೀಪಕನ ಅಥವಾ ಪ್ರತಿಪನ? ಇರುವಂತಹ 4 ಅಲಂಕಾರಗಳಲ್ಲಿ ಇಲ್ಲಿ ಈ ಒಂದು ಶಬ್ದದಲ್ಲಿ, ಈ ಒಂದು ವಾಕ್ಯದಲ್ಲಿ ಕಂಡುಬರುವಂತಹ ಅಲಂಕಾರ ಯಾವುದಪ್ಪ ಅಂತಂದರೆ ಆಯ್ಕೆ 2 ರೂಪಕ ಅಲಂಕಾರವು ಕಂಡು ಬಂದಿದೆ. ಮುಂದಿನ ಪ್ರಶ್ನೆ ನೋಡೋಣ. ಸಾನೆಟ್ ಎಂಬುದು ಇಂಗ್ಲಿಷ್ನ ಕಾವ್ಯ ಪ್ರಕಾರ. ಅದು ಕನ್ನಡಕ್ಕೆ ವಿಶೇಷವಾಗಿ ಬಂದಿದೆ. ಹಾಗಾದರೆ ಇದರಲ್ಲಿರುವ ಸಾಲುಗಳು ಎಷ್ಟು ಸಾಲುಗಳಿವೆ? ಆಯ್ಕೆಗಳು ಬಂದ್ಬಿಟ್ಟು 20, 14, 16, ಎಷ್ಟು ಬೇಕಾದರೂ ಇರಬಹುದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 14 ಸಾಲುಗಳನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ ನೋಡೋಣ. ಸಂಸ್ಕೃತ ಭಾಷೆಯ ಪ್ರಭಾವ ಅತಿ ಕಡಿಮೆ ಇರುವ ದ್ರಾವಿಡ ಭಾಷೆ ಯಾವುದು? 4 ಆಯ್ಕೆಗಳಿವೆ. ಮಲಯಾಳಂ, ತಮಿಳು, ಕನ್ನಡ, ತೆಲುಗು. ಈ 4 ಭಾಷೆಗಳು ಸಹ ಇವು ದ್ರಾವಿಡ ಭಾಷೆಗಳಾಗಿರ್ತವೆ. ಸಂಸ್ಕೃತ ಭಾಷೆಯ ಪ್ರಭಾವ ಕಡಿಮೆ ಇರುವಂತಹ ಭಾಷೆ ಯಾವುದಪ್ಪ ಅಂತಂದರೆ ಆಯ್ಕೆ 2 ತಮಿಳುನಾಡಿನಲ್ಲಿ ಕಂಡುಬರುವಂತಹ ತಮಿಳು ಭಾಷೆ ಆಗಿರ್ತದೆ. ಇಲ್ಲಿ ಸಂಸ್ಕೃತ ಭಾಷೆಯ ಪ್ರಭಾವ ಕಡಿಮೆ ಇರುತ್ತದೆ. ಇರುವಂತಹ ಮಲಯಾಳಂ, ಕನ್ನಡ, ತೆಲುಗು ಇಲ್ಲಿ ಸಂಸ್ಕೃತ ಭಾಷೆಯು ಕಂಡುಬರುತ್ತೆ. ಈ ಎಲ್ಲ ಭಾಷೆಗಳಲ್ಲೂ ಸಂಸ್ಕೃತ ಪದ ಕಂಡುಬರ್ತದೆ. ಆದರೆ ತಮಿಳು ಭಾಷೆಯಲ್ಲಿ ಅತಿ ಕಡಿಮೆಯಾಗಿ ಕಂಡುಬರುವಂತಹ ಭಾಷೆ ಆಗಿರ್ತದೆ ಸಂಸ್ಕೃತ ಪದ. ಮುಂದಿನ ಪ್ರಶ್ನೆ. ಮುಚ್ಚೆರಗನ್ನು ಬಿಡಿಸಿ ಬರೆಯಿರಿ. ಮುಂಚೆರಗನ್ನು ನಾವು ಬಿಡಿಸಿ ಬರೆದಾಗ ಯಾವ ರೂಪವನ್ನು ತಾಳ್ತದೆ ಅಂತಂದರೆ ಆಯ್ಕೆ 2 ಮುನ್ ಪ್ಲಸ್ ಸೆರಗು. ಇದನ್ನು ಮುಂಚೆರಗು ಅಂತ ಹೇಳ್ತೀವಿ. ಹಾಗಾಗಿ ಮುನ್ ಪ್ಲಸ್ ಸೆರಗುವನ್ನು ಮುಂಚೆರಗು ಅಂತ ಮುನ್ ಪ್ಲಸ್ ಸೆರಗು ಅಂತ ಬಿಡಿಸಿ ಬರಿತೀವಿ. ಅದನ್ನು ಕೂಡಿಸಿ ಬರೆದಾಗ ಮುಂಚೆರಗು ಅಂತ ಆಗ್ತದೆ. ಮುಂದಿನ ಪ್ರಶ್ನೆ. ಸರಿಯಾದ ಪದ ಗುರುತಿಸಿ. ಪ್ರತಿಷ್ಠಾನ, 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 ಪ್ರತಿಷ್ಠಾನ. 4 ಆಯ್ಕೆಗಳಿವೆ. ಒತ್ತಕ್ಷರಗಳು ಮತ್ತು ಎಲ್ಲ ರೀತಿಯ ದೋಷ ಇಲ್ಲದೆ ಇರುವಂತಹ ಪದ ಯಾವುದು ಅಂತಂದರೆ ಆಯ್ಕೆ 2 ನೋಡಿ. ಈ ಒಂದು ಪ್ರತಿಷ್ಠಾನ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ. ಹೋಗಾಚೆ ಈ ಪದದಲ್ಲಿರುವ ಸಂಧಿ ಯಾವುದು? ವೃದ್ಧಿ ಸಂಧಿನ, ಆದೇಶ ಸಂಧಿನ, ಲೋಪ ಸಂಧಿನ, ಸವರ್ಣ ದೀರ್ಘ ಸಂಧಿನ? ಹೋಗಾಚೆ ಎನ್ನುವುದರಲ್ಲಿ ಕಂಡುಬರುವಂತಹ ಸಮಾಸ ಯಾವುದು, ಸಂಧಿ ಯಾವುದಪ್ಪ ಅಂತಂದರೆ ಲೋಪ ಸಂಧಿ. ಮುಂದಿನ ಪ್ರಶ್ನೆ. ಕಲ್ಲು ಹಾಸಿಗೆ ಈ ಸಮಾಸಕ್ಕೆ ಉದಾಹರಣೆ ಇದೆ. ಕಲ್ಲು ಹಾಸಿಗೆ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ನಾವು ನೋಡೋದಾದರೆ 24ನೇದಕ್ಕೆ ತತ್ಪುರುಷ ಸಮಾಸ ಆಗಿರ್ತದೆ ನೋಡಿ. ದ್ವಿಗು ಸಮಾಸ ಅಂತಂದರೆ ಸಂಖ್ಯೆಗಳು ಕಂಡು ಬರ್ತಾವಲ್ಲ ಅದಕ್ಕೆ ಸಂಬಂಧಿಸಿದಾಗೆ. ಕರ್ಮಧಾರೆಯ ಧಾರೆಯಲ್ಲಿ ವಿಶೇಷತೆಯನ್ನು ನಾವು ನೋಡ್ಬೋದು. ದ್ವಂದ್ವ ಸಮಾಸದಲ್ಲಿ ಸರ್ವನಾಮ ಪದಗಳು ಪ್ರಧಾನವಾಗಿರುವ ಸಮಾಸದಲ್ಲಿ ನಾವು ದ್ವಿಗು ಸಮಾಸವನ್ನು ನೋಡಿರ್ತೀವಿ. ಇಲ್ಲ ಕಲ್ಲು ಹಾಸಿಗೆ ಅಂತ ಇದೆಯಲ್ಲ, ನಾಮಪದದ ಮುಂದೆ ನಾಮಪದ ಬಂದಿದೆ. ಹಾಗಾಗಿ ಇದು ಸಮಾಸ ತತ್ಪುರುಷ ಸಮಾಸಕ್ಕೆ ಸೇರಿಕೊಂಡಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ತತ್ಪುರುಷ ಸಮಾಸ. ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ. ಹಿಬ್ಬಾಗ, ಚಕ್ರಪಾಣಿ, ಹೆಬ್ಬಾವು, ಕೈಮುಗ್ಗಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಚಕ್ರಪಾಣಿ. ಈ ಚಕ್ರಪಾಣಿಯು ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ. ಗುಂಪಿಗೆ ಸೇರದ ಪದ ಯಾವುದು? ಗಡಗಡನೆ, ಊರೂರು, ಸರಸರನೆ, ಗರಗರ. ನೋಡಿ 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2. ಈ ಊರೂರು ಪದ ಇದೆಯಲ್ಲ, ಇದೊಂದು ಲೋಪಸಂಧಿಯಾಗಿದೆ. ಇನ್ನು ಉಳಿದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಊರೂರು ಗುಂಪಿಗೆ ಸೇರಿದ ಪದ. ಇನ್ನು 3 ಪದಗಳಿದೆಯಲ್ಲ, ಗಡಗಡನೆ, ಸರಸರನೆ ಮತ್ತು ಗರಗರ. ಈ 3 ವಾಕ್ಯಗಳು, ಈ 3 ಪದಗಳು
ಅನುಕರಣ ಅವ್ಯಯ ಆಗಿರ್ತದೆ. ಹೂರೂರು ಎನ್ನುವುದು ಲೋಪ ಸಂಧಿ ಆಗಿರ್ತದೆ. ಹಾಗಾಗಿ ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂತಂದರೆ ಹೂರೂರು. ಮುಂದಿನ ಪ್ರಶ್ನೆ, ಅವನು ದೇವರ ನಾಮ ಹಾಡುತ್ತಾ ಭಿಕ್ಷೆ ಬೇಡುತ್ತಾನೆ. ಇದು ಡ್ಯಾಶ್. ಇದು ಯಾವ ಒಂದು ಕ್ರಿಯಾಪದ ಆಗಿದೆ ಅಂತಂತಂದರೆ, ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳು ಕಂಡು ಬಂದಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಯ್ಕೆ 1, ಸಾಪೇಕ್ಷ ಕ್ರಿಯಾಪದ ಆಗಿದೆ ಇದೊಂದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಯ್ಕೆ 1. ಮುಂದಿನ ಪ್ರಶ್ನೆ, ಶ್ರದ್ಧೆಯ ಸಲತೆಗೆ ಕಾರಣ ಎಂಬ ವಾಕ್ಯಕ್ಕೆ ಡ್ಯಾಶ್ ಅವ್ಯಯ. ಯಾವ ಒಂದು ಅವ್ಯಯ ಸರಿ ಬಂದಿದೆ ಅಂತಂದರೆ ಕೃದಂತ ಅವ್ಯಯನ ಅಥವಾ ಸಂಬಂಧಾರ್ಥಕ ಅವ್ಯಯನ, ಅವಧಾರಣಾರ್ಥ ಅವ್ಯಯನ, ಕ್ರಿಯಾರ್ಥಕ ಅವ್ಯಯನ. ಯಾವ ಒಂದು ಅವ್ಯಯ ಈ ಒಂದು ವಾಕ್ಯದಲ್ಲಿ ಕಂಡು ಬಂದಿದೆ ಅಂತಂದರೆ ಆಯ್ಕೆ 3, ಅವಧಾರಣಾರ್ಥ ಅವ್ಯಯ ಇಲ್ಲಿ ಕಂಡು ಬಂದಿದೆ. ಮುಂದಿನ ಪ್ರಶ್ನೆ, ಥಳಥಳಿಸುತ್ತದೆ ಎಂಬುದು ಡ್ಯಾಶ್ ಧಾತು. ಇದೊಂದು ಯಾವ ಧಾತು ಆಗಿ ಕಂಡು ಬಂದಿದೆ ಅಂತಂದರೆ ಸಾಧಿತ ಧಾತು. ಇದೊಂದು ಸಾಧಿತ ಧಾತು ಆಗಿದೆ. ಸೊ ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಅಂದರೆ ವಂದಿಸಿ ಬರೆಯಿರಿ. ಕವಿಗಳ ಹೆಸರು ಕೊಟ್ಟಿದ್ದಾರೆ, ಹಾಗೆ ಅವರ ಕಾವ್ಯನಾಮಗಳನ್ನ ನಾವು ವಂದಿಸಿ ಬರೆಯಬೇಕಾಗಿದೆ. ನೋಡೋಣ. ಕವಿಗಳು ಬಂದುಬಿಟ್ಟು ಸಿದ್ದಯ್ಯ ಪುರಾಣಿಕ, ದ ರಾ ಬೇಂದ್ರೆ ಅವರು, ಅಂಜಪುರ ಸೀತಾರಾಮ್ ಮತ್ತು ಚೆನ್ನಮಲ್ಲಪ್ಪ ಗಳಿಗಲಿ. ಅವರ ಕಾವ್ಯನಾಮಗಳು ಬಂದುಬಿಟ್ಟು ಆನಂದ, ಮಧುರ ಚೆನ್ನ, ಕಾವ್ಯಾನಂದ, ಅಂಬಿಕಾತನಯ, ದತ್ತ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಯ್ಕೆ 2. ಆಯ್ಕೆ 2 ಸರಿಯಾದ ಉತ್ತರ ಆಗಿದೆ. ನೋಡಿ ಯಾವುದಕ್ಕೆ ಸರಿಯಾಗಿದೆ ಅಂತಂದರೆ, ಈ ಸಿದ್ದಯ್ಯ ಪುರಾಣಿಕ ಇದ್ದಾರಲ್ಲ, ಇವ್ರಿಗೆ ಈ ಕಾವ್ಯಾನಂದ ಎನ್ನುವುದು ಕಾವ್ಯನಾಮ ಆಗಿರ್ತದೆ. ಹಾಗೆಯೇ ದ ರಾ ಬೇಂದ್ರೆ ಅವ್ರದ್ದು ಅಂಬಿಕಾತನಯ ದತ್ತ. 3ನೇದು ಅಂಜಮಪುರ ಸೀತಾರಾಮ್ ಅವ್ರದ್ದು ಬಂದುಬಿಟ್ಟು ಆನಂದ ಎನ್ನುವ ಕಾವ್ಯನಾಮವನ್ನು ಹೊಂದಿದರೆ, ಚೆನ್ನಮಲ್ಲಪ್ಪ ಗಳಿಗಲಿ ಎನ್ನುವವರು 2ನೇದು ಅಂದರೆ ಮಧುರ ಚೆನ್ನ ಎಂಬ ಕಾವ್ಯನಾಮವನ್ನು ಹೊಂದಿದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2. ಮುಂದಿನ ಪ್ರಶ್ನೆ ನೋಡೋಣ ನಾವು. ಇಲ್ಲೂ ಒಂದಷ್ಟು ಗುಂಪುಗಳಿವೆ, ಅದಕ್ಕೆ ತಕ್ಕಂತೆ ನಾವು ಆನ್ಸರ್ ಮಾಡಬೇಕಾಗಿದೆ. ಕೋಳಿ ಕಳೆದುಕೊಂಡ ಸಾಕವ್ವ ಗಾಂಭೀರ್ಯದ ಪ್ರತಿರೂಪ, ಗೌರಮಾಜಿ ಆಗದ ಪ್ರತಿಭೆಯ ಮಂದನ್ನ ಮತ್ತು ಜೀವ ಚೈತನ್ಯ ಹುಕ್ಕಿಸುವ ಚಂದ್ರಿ. ಈ ಪಾತ್ರಗಳು ಹಾಗೂ ಕಾದಂಬರಿಗಳಿಗೆ ಯಾವ ಗುಂಪು ಸರಿಹೊಂದುವುದು? ಸಾಕವ್ವ, ಗೌರಮಜ್ಜಿ ಆಯ್ಕೆಯ ಪಾತ್ರಗಳು ಬಂದುಬಿಟ್ಟು ಮಂದಣ್ಣ, ಚಂದ್ರಿ. ಕಾದಂಬರಿಗಳು ಒಡಲಾಲ, ಚಿಕ್ಕ ವೀರರಾಜೇಂದ್ರ, ಕಾವರ್ಲು, ಸಂಸ್ಕಾರ. ಸಾಕವ್ವ ಎನ್ನುವುದು ಯಾವುದ್ರಲ್ಲಿ ಕಂಡು ಬರ್ತದೆ ಅಂತಂದರೆ ಒಡಲಾಲ ಅಲ್ವಾ. ಬಿ ಐ ಬಂದುಬಿಟ್ಟು ಸಾಕವ್ವ. ಯಾವುದು ಸರಿಯಾದ ಉತ್ತರ ಆಗಿರ್ತದೆ ಅಂತ ನೋಡಬೇಕು. ನಾವು ಯಾವುದಾದ್ರೂ ಒಂದನ್ನು ನೋಡ್ಕೊಬಿಟ್ರೆ ಈ ಒಂದು ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ತಿಳ್ಕೊಬೋದು. ನೋಡಿ, ಸಾಕವ್ವ ಎನ್ನುವ ಪಾತ್ರವು ಹೊಡಲಾಲದಲ್ಲಿ ಕಂಡುಬರ್ತದೆ. ಹಾಗೆಯೇ ಗೊರಮಾಚ್ ಎನ್ನುವ ಪಾತ್ರವು ಚಿಕ್ಕ ವೀರರಾಜೇಂದ್ರ ಅವ್ರದ್ದು, ಅಂದರೆ ಮಾಸ್ತಿ ಅವರು ಬರೆದಿರುವಂತಹ ಇದರಲ್ಲಿ ಕಂಡು ಬರ್ತದೆ. ಹಾಗೆಯೇ ಮಂದಣ್ಣ ಎನ್ನುವ ಪಾತ್ರವು ಕಾವರ್ಲು, ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕಾವರ್ಲು ಎಂಬ ಕಾವ್ಯದಲ್ಲಿ ಕಂಡುಬರ್ತದೆ. ಚಂದ್ರ ಎನ್ನುವ ಕೃತಿಯು ಸಂಸ್ಕಾರದಲ್ಲಿ ಕಂಡುಬರ್ತದೆ. ಹಾಗಾಗಿ ಆಯ್ಕೆ 1 ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ನಾವು. ಪ್ರಾಣತ್ಯಾಗ ಮಾಡಿಯಾದರೂ ಅರಸನನ್ನು ರಕ್ಷಿಸಲು ಪ್ರತಿಜ್ಞೆಬದ್ಧವಾಗಿದ್ದ ಹೊಯ್ಸಳ ವೀರರ ಗುಂಪಿನಲ್ಲಿ ಸೇರುವವರು ಯಾರು ಅಂತಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಯ್ಕೆ 4, ಬಟಾರಿಗಳು. ಓಕೆ, 33ನೇ ಪ್ರಶ್ನೆ. ಕೆಲವು ಪದಗಳು ಸಂಸ್ಕೃತದಲ್ಲಿ ಒಂದು ಅರ್ಥದಲ್ಲಿ ಬಳಕೆಯಾಗುತ್ತವೆ. ಅವೇ ಪದಗಳು ಕನ್ನಡಕ್ಕೆ ಬಂದಾಗ ಬೇರೆಯ ಅರ್ಥದಲ್ಲಿ ಬಳಕೆಯಾಗ್ತವೆ. ಕೆಳಗಿನ ಪದಗಳಲ್ಲಿ ಒಂದು ಮಾತು ಆ ರೀತಿಯದ್ದಲ್ಲ, ಅದನ್ನು ಗುರುತಿಸಿ. ಯಾವುದು ಆ ರೀತಿಯಲ್ಲ ಅಂತಂದರೆ 33ನೇದಕ್ಕೆ ಆನ್ಸರ್ ಬಂದುಬಿಟ್ಟು 4, ಆರಾಧನಾ. ಓಕೆ, 34ನೇ ಪ್ರಶ್ನೆ ನೋಡೋಣ ನಾವು. ಮೆಚ್ಚನೀವರ್ ಇದರ ಹೊಸಗನ್ನಡ ರೂಪ ಯಾವುದು?
4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಯ್ಕೆ 1, ಮೆಚ್ಚಿದರು ಕೊಡುವರು. ಓಕೆ, 35ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ನೋಡಿ ದನಿಯೇನು ನಿಚ್ಚಲಿತವ, ಮಾಡಿ ದನಿಯೇನು ಬೀರುವ ಹೊಗಳಿಸಿ, ಹಾಡಿ ದನಿಸುವೆ ಎಂದು ಯಾರು ಯಾರಿಗೆ ಯಾರ ಬಗೆಗೆ ಹೇಳ್ತಾ ಇದ್ದಾರೆ? 4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾನೆ ದುರ್ಯೋಧನನ ಬಗ್ಗೆ ಕರ್ಣನು ಶ್ರೀಕೃಷ್ಣನಿಗೆ ಹೇಳುವಂತಹ ಇದು ಮಾತಾಗಿರ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4. ಕರ್ಣನು ಶ್ರೀಕೃಷ್ಣನಿಗೆ ದುರ್ಯೋಧನ ಬಗ್ಗೆ ಹೇಳಲಾಗಿದೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಅಂದರೆ BAಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಭಾಷೆಯ 35 ಪ್ರಶ್ನೆ ಉತ್ತರಗಳನ್ನು ನೋಡಿದ್ವಿ. ಈ ಒಂದು ವಿಡಿಯೋದು ನಿಮಗೇನಾದರೂ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.